ಹಾಯ್ ನಮಸ್ಕಾರ, ನಾನು ನಿಮ್ಮ ರಘು ಇಲ್ಕಲ್ ಗ್ರಾನೈಟ್. ಇದು ಬಂದು ನಿಮ್ಗೆ ಬ್ಲ್ಯಾಕ್ ಪರ್ಲ್ ಅಂತೇಳಿ ಇವತ್ತು ನೋಡ್ತಿರ್ಬೋದು ನೀವು. ಇದು ಬ್ಲ್ಯಾಕ್ ಪರ್ಲ್ ಒಳಗೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಕಮರ್ಷಿಯಲ್ಲು ಒಂದು ಫ್ರೆಶ್ ಬರುತ್ತೆ. ಕಮರ್ಷಿಯಲ್ ಯಾವ ಥರಪ್ಪ ಅಂದರೆ ಇಲ್ಲಿ ನೋಡಿ, ಇದು ಬಂದು ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾರೆ ನೋಡಿ. ಇದು ಬಂದು ಫ್ಲವರ್ ವೇರಿಯೇಷನ್ ಅಂತೇಳಿ ನಾವು ಕರಿತೀವಿ ಇದನ್ನು. ಇದು ಬಂದು ಮರ್ಜೇರಿ ಇರುತ್ತೆ. ಇದ್ರ ಒಳಗಡೆ ಇನ್ನೊಂದು ಲೈನ್ಸ್ ಬರ್ತವೆ, ವಾಟರ್ ಲೈನ್ ಟೈಪ್ಸು ಇಲ್ಲಿದಾವೆ ನೋಡಿ. ಈ ಟೈಪ್ ಎಲ್ಲ ವೈಟ್ ಈ ಕಾಣ್ತಾ ಇದೆ ನೋಡಿ, ಈ ಟೈಪ್ ಲೈನ್ಸ್ ಎಲ್ಲ ಬರುತ್ತೆ. ಇದೆಲ್ಲ ಕಮರ್ಷಿಯಲ್ ಅಂತ ಕರಿತೀವಿ ನಾವು. ಇದು ನಿಮ್ಗೆ 95 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ನಿಮ್ಗೆ ಕ್ವಾಂಟಿಟಿ ಬಂದರೆ ಒಂದು 3000-4000 ಸ್ಕ್ವೇರ್ ಫೀಟ್ ಸಿಗುತ್ತೆ. ಅದೇ ರೀತಿ ಒಳಗೆ ಬರ್ತದೆ. ಇದು ಬಂದು ಪ್ಯಾರಡೈಸ್ ನಿಮಗೆ ಈಗ ನೋಡ್ರಿ, ಇದು ಮಾರ್ಕೆಟ್ ಒಳಗಡೆ ನಿಮ್ಗೆ ಹಿಮಾಲಯ ಬ್ಲೂ ಅಂತೇಳಿ ನಿಮ್ಗೇನು ಕೊಡ್ತಾ ಇದ್ದಾರಲ್ಲ, ಅದು ಯಾವುದು ಹಿಮಾಲಯ ಬ್ಲೂ ಅಲ್ಲ, ಇದು ಪ್ಯಾರಡೈಸ್. ಫಸ್ಟ್ ನೀವೆಲ್ಲ ಇದ್ರ ಬಗ್ಗೆ ಅರ್ಥ ಮಾಡ್ಕೋರಿ. ಇದು ಪ್ಯಾರಡೈಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಇದು ನಮ್ದು ಇಲ್ಕಲ್ ಲೋಕಲ್ ಗ್ರಾನೈಟ್ ಅಲ್ಲ. ಯಾಕೆ ನಾವು ಓಪನ್ ಆಗಿ ಹೇಳ್ಕೊಡ್ತೀವಪ್ಪ ಅಂತಂದ್ರೆ, ನಮ್ಮಲ್ಲಿ ಔಟ್ರ್ ಮೆಟ್ರಲ್ಲೇ ಬೇರೆ ಇರುತ್ತೆ, ಫ್ಯಾಕ್ಟ್ರಿ ಒಳಗಡೆ ಕಟಿಂಗ್ ಆಗೋ ಮೆಟ್ರಲ್ಲೇ ಬೇರೆ ಇರುತ್ತೆ. ಹಂಗಾಗಿ ಇದೆಲ್ಲ ಸಪ್ರೇಟೇ ನಾವು ನಿಮಗೆ ಸಂಪೂರ್ಣ ವಿಡಿಯೋ ಮಾಡಿ ಕೊಡ್ತಾ ಇರೋದು. ಯಾಕಂದ್ರೆ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಗಲಿ ಅಂತೇಳಿ ಮಾಡ್ತಾ ಇರೋದು. ಇದು ಒಂದು ಪ್ಯಾರಡೈಸ್ ಒಳಗಡೆ ನೋಡ್ರಿ, ಸೇಮ್ ಹಿಮಾಲಯ ಬ್ಲೂ ಡಿಸೈನ್ ಬಂದಂಗೆ ಬರುತ್ತೆ. ಆಮೇಲೆ ಮತ್ತೆ ನಿಮ್ಗೆ ಕಾಣುತ್ತೆ ಎಲ್ಲ ಲೈನ್ ಸೇಮ್ ಕಾಣುತ್ತೆ. ಬುಕ್ ಮ್ಯಾಚಿಂಗ್ ಕೂಡ ಇರುತ್ತೆ. ಹೈಟ್ ಬಂದು 3.25, ಲೆಂತ್ ಬಂದು 10-11 ಫೀಟ್ ಇದೆ. ರೇಟ್ ಬಂದು ಇದು 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪ್ಯಾರಡೈಸ್. ಇದು ಬಂದು ಪಿಂಕ್ ಇದು ನಾವು ಕಾಫಿ ಬ್ರೌನ್ ಒಳಗಡೆ ಪಿಂಕು, ಲೈಟು, ಡಾರ್ಕ್ ಅಂತ ಕರಿತೀವಿ. ಇದು ಬಂದು ಕಮರ್ಷಿಯಲ್ ಮೆಟೀರಿಯಲ್. ಇದು ಯಾವುದು ಫ್ರೆಶ್ ಅಲ್ಲ. ಇದು ರೇಂಜ್ ಬಂದು ಇದು ಓನ್ಲಿ 58 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ನಿಮ್ಗೆ ಯಾವುದು ಕಲರ್ ಕೋಟಿಂಗ್ ಏನಿರಲ್ಲ, ನ್ಯಾಚುರಲ್ ಇರುತ್ತೆ. ಹೆಂಗೆ ಬೇಕಾದ್ರೆ ನೀವು ಹಾಕೋಬೋದು. ನೆಕ್ಸ್ಟ್ ಇದು ಬಂದು ಇದು ಬ್ಲೂ ಒಳಗಡೆ ಇದು ಕೂಡ ನ್ಯಾಚುರಲ್ ಮೆಟೀರಿಯಲ್. ಬಟ್ ನಮ್ಮ ಮೆಟೀರಿಯಲ್ ಅಲ್ಲ, ಒಡಿಸ್ಸಾ ರಾಜಸ್ಥಾನ್ ನಾವೇನು ಕರಿತೀವಲ್ಲ ಆ ಥರ ಮೆಟೀರಿಯಲ್ ಇದು. ಇದ್ರ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಇದ್ರ ಒಳಗಡೆ ಕಲರ್ ಕೌಂಟಿಂಗು ಬರುತ್ತೆ, ಆಮೇಲೆ ನಾರ್ಮಲ್ಲು ಬರುತ್ತೆ. ಇದು ಯಾವುದು ಕಲರ್ ಕೌಂಟಿಂಗ್ ಅಲ್ಲ, ಇದು ನ್ಯಾಚುರಲ್. ಇದು ಫ್ಲವರ್ ಎಲ್ಲ ಏನು ಕಾಣಿಸ್ತಾ ಇದೆ ನೋಡಿರಿ, ಇದು ಪರ್ಮನೆಂಟ್ ಕಾಣ್ತಾ ಇರುವಂಥ ಫ್ಲವರ್. ಇದು ರೇಟ್ ಬಂದು 60 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಕೂಡ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಅಲ್ಲಿ ತೋರಿಸಿರೋದು ಫಸ್ಟ್ ಅದೇನು ನಾನು ತೋರಿಸಿದ್ದಲ್ಲ ಪಿಂಕ್ ಒಳಗಡೆ, ಅದ್ರ ಒಳಗಡೆ ಇದೊಂದು ಬ್ಲೂ ಅಂದ್ರೆ ಇದು ಏನಾಗುತ್ತೆ, ಅದೇ ಮೆಟೀರಿಯಲ್ ಒಳಗಡೆ ಇದು ಕಲರ್ ಕೌಂಟಿಂಗ್ ಆಗೈತಿ. ನಿಮ್ಗೆ ಏನು ಕಾಣಾಗತ್ತೈತಿ, ಒಂಥರ ಕಾಫಿ ಡಾರ್ಕ್ ಒಳಗಡೆ ಕಾಣ್ತಾ ಇದೆ. ಇದು ಒಂದು ಸ್ವಲ್ಪ ದಿನ ಆದಮೇಲೆ ಕಲರ್ ಹೋಗುತ್ತೆ. ಬಟ್ ಶೋಕ್ ಮಾತ್ರ ಇದು ಕಲರ್ ಕಾಣ್ತಾ ಇರುತ್ತೆ. ಅವ್ರವ್ರ ಮೇಲೆ ಹಾಕೋರ ಮೇಲೆ ಡಿಪೆಂಡು. ಮತ್ತು ನೆಕ್ಸ್ಟ್ ಬಂದು ಬನ್ನಿ, ಇದು ಬಂದು ಲಕ್ಪೋತ್ರ. ನಾವು ಇದನ್ನು ಕಾಫಿ ಬ್ರೌನ್ ಲಕ್ಪೋತ್ರ ಅಂತೇಳಿ ಕರಿತೀವಿ ಇದನ್ನು. ಇದು ಕೂಡ ಕಾಫಿ ಬ್ರೌನ್ ಲಕ್ಪೋತ್ರ ಏನಾಗುತ್ತೆ ಅಂದರೆ ನಿಮ್ಗೆ ನ್ಯಾಚುರಲ್ ಇರುತ್ತೆ, ಬಟ್ ನೋಡೋದಕ್ಕೆ ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ. ಇದು ಕೂಡ ಒಳ್ಳೆಯ ಗ್ರಾನೈಟ್. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇದು ನಮ್ದು ಯಾವುದೂ ಲೋಕಲ್ ಅಲ್ಲ, ಇದೆಲ್ಲ ಔಟ್ರ್ ಮೆಟೀರಿಯಲ್. ಇದು ಸ್ಟೆಪ್ಸು ಮತ್ತು ನೀವು ಪಾರ್ಕಿಂಗ್ ಎಲ್ಲಿ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಇದು ಕೂಡ ಅಷ್ಟು ಚೆನ್ನಾಗಿರುತ್ತೆ ಮೆಟೀರಿಯಲ್. ಇದು ಬಂದು ಪ್ಯಾರಡೈಸ್ ಒಳಗಡೆ ನೋಡ್ರಿ, ಬ್ಲಾಕ್ ಮತ್ತು ಪಿಂಕ್ ಡಾಟ್ಸ್ ಇರೋಂಥ ಮೆಟೀರಿಯಲ್ ನೋಡಿ ಕಾಣ್ತಿರೋ ನಿಮಗೆಲ್ಲ. ಇದು ಲೆಂತ್ ಬಂದು ನಿಮ್ಗೆ 10 ಫೀಟ್ ಇರುತ್ತೆ. ಹೈಟ್ ಬಂದು 3.25 ಸಿಗುತ್ತೆ. ಇದರ ರೇಂಜ್ ಬಂದು ನಿಮ್ಗೆ ಓನ್ಲಿ 52 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ. ನಿಮಗೆ ಯಾವುದು ನಿಮಗಿಲ್ಲೇ ಹೇಳೋದೊಂದು ಕೊಡೋದೊಂದು ಏನಿರಲ್ಲ. ನೀವು ಇಲ್ಲಿ ಬಂದು ಕೂಡ ಫೋನ್ ಮಾಡಿದ್ರು ಕೂಡ ಅದೇ ರೇಂಜ್ ಇರುತ್ತೆ. ಇದು ಬಂದು ರಾಜಸ್ಥಾನ ಒಡಿಸ್ಸಾ ಮೆಟೀರಿಯಲ್ ಅಲ್ಲ, ಇದು ಬಂದು ಕರೀಂನಗರ್ ಪ್ಯಾರಡೈಸ್ ಮೆಟೀರಿಯಲ್. ಫಸ್ಟ್ ಕ್ಲಿಯರ್ ಆಗಿ ತಿಳ್ಕೊರಿ, ಯಾವುದು ಇದು ಹಿಮಾಲಯ ಬ್ಲೂ ಅಲ್ಲ, ಏನೂ ಅಲ್ಲ, ಪ್ಯಾರಡೈಸ್ ಅಂತೇಳಿ ಕರಿತೀವಿ ನಾವೆಲ್ಲ. ಇದನ್ನು ಮಾರ್ಕೆಟಲ್ಲಿ 100-150 ಇರ್ಬೋದು. ಬಟ್ ಇದು ಒರಿಜಿನಲ್ ನೇಮ್ ಬಂದು ಪ್ಯಾರಡೈಸ್ ಗ್ರಾನೈಟ್. ನೆಕ್ಸ್ಟ್ ಇದು ಬಂದು ಪ್ಯಾರಡೈಸ್ ಒಳಗೆ ನಿಮಗೆ ಇನ್ನೊಂದು 4-5 ಥರ ಡಿಸೈನ್ಸ್ ಇದಾವೆ, ನೋಡಿ ತೋರಿಸ್ತೀನಿ. ಇದು ಬಂದು ಫ್ಲವರ್ ಬ್ಯಾಂಡ್ ಅಂತ ಇದು ಡಿಸೈನ್ ಇದೆ. ಇದು ಬ್ಯಾಂಡ್ ಅಂತ ಕರಿತೀವಿ ನಾವು ಇದನ್ನು. ಬ್ಲ್ಯಾಕ್ ಒಳಗಡೆ ಬ್ಯಾಂಡ್ ಟೈಪ್ ಬರುತ್ತೆ. ಇದು ಕೂಡ ಬುಕ್ ಮ್ಯಾಚಿಂಗ್ ಇರುತ್ತೆ, ನೀವು ನೋಡಿ ಹಾಕೋಬೋದು. ಬಟ್ ಇದು ಕೂಡ ಇದು ಬ್ಲ್ಯಾಕ್ ಒಳಗೆ ವೇಸ್ ಇದು ಬಂದು ಡಿಸೈನ್ ಬರುತ್ತೆ. ನಿಮಗೆ ಕ್ವಾಂಟಿಟಿ ಬೇಕಂದ್ರೆ 2000-3000 ಸ್ಕ್ವೇರ್ ಫೀಟ್ ತನಕ ಕ್ವಾಂಟಿಟಿ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕಂದ್ರೆ ಸಿಗುತ್ತೆ. ರೇಂಜ್ ಬಂದು ಎರಡು ಸೇಮ್ ರೇಂಜ್. ನೆಕ್ಸ್ಟ್ ಇದು ಪ್ಯಾರಡೈಸ್ ಒಳಗಡೆ ಏನಾಗುತ್ತೆ ಅಂದರೆ ನಿಮಗೆ ನ್ಯಾಚುರಲ್ಲು ಮತ್ತು ಕಲರ್ ಕೌಂಟಿಂಗ್ ಒಳಗಡೆ ಏನಾಗುತ್ತೆ ಅಂದರೆ, ಇದು ಕೂಡ ಪ್ಯಾರಡೈಸ್ ನ್ಯಾಚುರಲ್. ಬಟ್ ಇದು ಲೈನ್ ಪಾಲಿಶ್ ಮೆಟೀರಿಯಲ್, ಅದು ಎಲ್ಲ ಮೆನ್ಯುವಲ್ ಪಾಲಿಶ್, ಇದು ಲೈನ್ ಪಾಲಿಶ್ ಮೆಟೀರಿಯಲ್. ಇದು ನೋಡ್ಬೋದು, ಇದು ಕೂಡ ಚೆನ್ನಾಗಿದೆ ಮೆಟೀರಿಯಲ್. ಇದು ಲೈನ್ ಪಾಲಿಶ್ ಅಂತ ನೀವು ನೋಡ್ಬೋದು. ಪಾಲಿಶ್ ಒಳಗಡೆ ಸ್ವಲ್ಪ ಲುಕ್ ಜಾಸ್ತಿ ಕಾಣಿಸ್ತಿರ್ಬೋದು. ಮತ್ತು ಇದು ಕೂಡ ಯಾವುದು ಜಡ್ಗಾಕರ ಹಾಕೇನಿಲ್ಲ,
ಬ್ರೇಸ್ಟ್ ಮೆಟಲ್. ಇದು ರೇಂಜ್ ಬಂದು 60 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಇದು ಕೂಡ ಫ್ಯಾರಡೇಸ್ ಇದು ಲೈಟ್ ಮೆಟಲ್ ಒಳಗಡೆ ಇದು ಕೂಡ ಲೈನ್ ಪಾಲಿಸು. ಇದು ನಿಮ್ಗೆ ನಿಮ್ಮ ಕ್ವಾಂಟಿಟಿ ಬೇಕಂದ್ರೆ 2000-3000 ಸ್ಕ್ವೇರ್ ಫೀಟ್ ಕೂಡ ಸಿಗುತ್ತೆ. ರೇಂಜ್ ಬಂದು ಇದು 62 ರುಪೀಸ್ ಇದೆ ಪರ್ ಸ್ಕ್ವೇರ್ ಫೀಟ್. ನೆಕ್ಸ್ಟ್ ಇದು ಬಂದು ಲಕ್ಕೋತ್ರ ಒಳಗಡೆ ನಿಮ್ಗೆ ಒಂದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬೇಕನ್ನೋರು ಇದ್ದರೆ ಸ್ವಲ್ಪ ಹಾಕೋಬೋದು. ಇದು ನಿಮ್ಗೊಂದು 78-75 ರುಪೀಸಲ್ಲಿ ಲಕ್ಕೋತ್ರ ಸಿಗುತ್ತೆ. ಯಾರಾದರೂ ಬ್ಲೂ ಮೆಟಲ್ ಕಮರ್ಷಿಯಲ್ ಸರ್ ನಮ್ಗೆ 50 ರೂಪಾಯಿದಾಗ ಯಾರು ಬೇಕನ್ನೋರು ಇದ್ದರೂ ಕೂಡ ಈ ಮೆಟಲ್ ನಿಮ್ಗೆ 50 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಇರುತ್ತೆ, ಹಾಕೋಬೋದು. ಬಟ್ ನಿಮ್ಗೆ ಇದರಿಂದ ಏನಪ್ಪ ಬೆನಿಫಿಟಪ್ಪ ಅಂತಂದ್ರೆ ಇದು ಯಾವುದು ನಾವು ಇದು ಕಮರ್ಷಿಯಲ್ ಮೆಟಲ್ ಅಂತ ಏನು ಕರಿತೀವಲ್ಲ, ಇದು ಫ್ಲವರ್ ವೇರಿಯೇಷನ್ ಬರೋ ಸಂಬಂಧ ಇದು ಕಮರ್ಷಿಯಲ್ ಮೆಟಲ್ ಅಂತ ಕರಿತೀವಿ. ಇದು ಯಾವುದೂ ಕ್ರ್ಯಾಕ್ ಅಲ್ಲ, ಡಿಫೆಕ್ಟ್ ಅಲ್ಲ, ಏನೂ ಅಲ್ಲ. ಇದು ನಿಮ್ಗೆ ಎಷ್ಟು 1000 ಸ್ಕ್ವೇರ್ ಫೀಟ್ ಕೇಳಿದ್ರು ಕೂಡ ಇದು ಸಿಗುತ್ತೆ. ಇದು ಕೂಡ ಬರೀ 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೋಡ್ತಿರ್ಬೋದು. ಥಿಕ್ನೆಸ್ ಬಂದು 18 mm ಇರ್ತಾವೆ ಮತ್ತು ಲೆಂತ್ ಬಂದು 10 ಫೀಟು 9.5 ಫೀಟ್ ನಿಮ್ಗೆ ಸಿಗುತ್ತೆ.